ಮಗ ಇನ್ಸ್ಟಾದಲ್ಲಿ ಹಾಕಿದ ಅಪ್ಪನ ಫೋಟೋವೇ ಮುಳುವಾಯ್ತಾ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಮಗನ ಇನ್ಸ್ಟಾ ಐಡಿಗೆ ಅಪ್ಪನ ನಂಬರ್ ಅನ್ನ ಹಾಕಲಾಗಿತ್ತು. ಇದೀಗ ಆ ಆರೋಪಿಯನ್ನ ಬಂಧಿಸಲಾಗಿದೆ. ಮಗ ಇನ್ಸ್ಟಾದಲ್ಲಿ ಹಾಕಿದ್ದ ಅಪ್ಪನ ಫೋಟೋವೇ ಮುಳುವಾಯ್ತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. 12 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯ ರೋಚಕ ಸ್ಟೋರಿ ಇದು. ಕೋರ್ಟ್ನಲ್ಲಿ ವಾರೆಂಟ್ ಆಗಿದ್ರು ಕೂಡ ಈ ಆರೋಪಿ ತಲೆಮರೆಸಿಕೊಂಡಿದ್ದ 12 ವರ್ಷ ತಲೆಮರೆಸಿಕೊಂಡಿದ್ದ ಆರೋಪಿ ಸಿಕ್ಕಿ ಬಿದ್ದಿದ್ದೇ ರಣರೋಚಕವಾಗಿದೆ. ಯಾವ ರೀತಿ ಸಿಕ್ಕಿ ಬಿದ್ದ ಕುತೂಹಲವನ್ನ ಕೆರಳಿಸ್ತಾ ಇದೆ ಆರೋಪಿ ಅಬ್ದುಲ್ ಫಾರೂಕ್ ಅವರ ಅಂಡರ್ ಹಿಸ್ಟ್ರಿ. ಮಗನ ಇನ್ಸ್ಟಾ ಐಡಿಗೆ ಅಪ್ಪನ ನಂಬರ್ ಅನ್ನ ಕೊಡಲಾಗಿತ್ತು. ಆರೋಪಿಯನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಮಗ ಇನ್ಸ್ಟಾದಲ್ಲಿ ಹಾಕಿದ್ದ ಅಪ್ಪನ ಫೋಟೋವೇ ಮುಳುವಾಯ್ತಾ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. 12 ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಯ ರೋಚಕ ಹಿಸ್ಟ್ರಿ ಕೂಡ ಇದಾಗಿದೆ. ಕೋರ್ಟ್ನಲ್ಲಿ ವಾರೆಂಟ್ ಆಗಿದ್ರು ಕೂಡ ಈ ಆರೋಪಿ ತಲೆಮರೆಸಿಕೊಂಡಿದ್ದ 12 ವರ್ಷ ತಲೆಮರೆಸಿಕೊಂಡಿದ್ದ ಈತ ಸಿಕ್ಕಿದ್ದು ಹೇಗೆ ಅನ್ನೋದೇ ರಣರೋಚಕ ಸ್ಟೋರಿ ಆಗಿದೆ. ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಅಬ್ದುಲ್ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಈ ಆರೋಪಿ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ಈತ ಆರೋಪಿಯಾಗಿದ್ದ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಆರೋಪಿ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ತನ್ನ ತಂದೆ ಸತ್ತಾಗ ಅಂತ್ಯಕ್ರಿಯೆಗೂ ಬಂದಿರಲಿಲ್ಲ ಅಬ್ದುಲ್ ಫಾರೂಕ್ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. 12 ವರ್ಷಗಳಿಂದ ಆರೋಪಿಗಾಗಿ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. 12 ವರ್ಷಗಳ ನಂತರ ಸಿಕ್ಕಿದ್ದಾನೆ. ಮೊಬೈಲ್ ನಂಬರ್ ಅನ್ನ ಬದಲಿಸಿ ತಲೆಮರೆಸಿಕೊಂಡಿದ್ದ ಆರೋಪಿ ಫಾರೂಕ್ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ. ಈತ ಆರೋಪಿ ಕೂಡ ಆಗಿದ್ದ. ಈತನಿಗಾಗಿ 12 ವರ್ಷಗಳಿಂದ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸಿದ್ರು. ನ್ಯಾಯಾಲಯಕ್ಕೆ ಹಾಜರಾಗದೆ 12 ವರ್ಷಗಳಿಂದ ಈತ ಪರಾರಿಯಾಗಿದ್ದ, ನಾಪತ್ತೆಯಾಗಿದ್ದ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಇದೀಗ 12 ವರ್ಷಗಳ ನಂತರ ಈತನನ್ನ ಪೊಲೀಸರು ಬಂಧಿಸಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರಾಗದೆ ಈತ ತಲೆಮರೆಸಿಕೊಂಡಿದ್ದ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಒಂದು ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ. ಈತನ ವಿರುದ್ಧ ಕೇಸ್ ಕೂಡ ದಾಖಲಾಗಿತ್ತು. ಮೊಬೈಲ್ ನಂಬರ್ ಅನ್ನ ಚೇಂಜ್ ಮಾಡಿಕೊಂಡು ಬೇರೆ ಕಡೆ ಹೋಗಿದ್ದ. ನಂತರ ಇದೀಗ 12 ವರ್ಷಗಳ ನಂತರ ಪೊಲೀಸರು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಈತನ ಮಗ ಏನು ನಂಬರ್ ಅನ್ನ ಹಾಕಿದ್ದ ಅದನ್ನ ಆಧರಿಸಿ ಹುಡುಕಿದ್ದಾರೆ. 2ನೇ ಮದುವೆಯಾಗಿ ದೊಡ್ಡಕಲ್ಲಸಂದ್ರದಲ್ಲಿ ವಾಸವಾಗಿದ್ದ. ಪೊಲೀಸರಿಗೆ ಮಗನ ಇನ್ಸ್ಟಾದಲ್ಲಿ ಆರೋಪಿ ಫಾರೂಕ್ ಫೋಟೋ ಇದೀಗ ಪತ್ತೆಯಾಗಿದೆ. ಪರಿಶೀಲನೆಯನ್ನ ನಡೆಸಿದಾಗ ಐಡಿಗೆ ಕೊಟ್ಟ ನಂಬರ್ ಆರೋಪಿಯ ಹೆಸರಲ್ಲಿ ಇತ್ತು. ಆರೋಪಿ ನಂಬರ್ನಿಂದ ಸ್ವಿಗ್ಗಿ, ಝೊಮ್ಯಾಟೊಗೆ ಫುಡ್ ಆರ್ಡರ್ ಕೂಡ ಬರ್ತಾ ಇತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡು ಆರೋಪಿಗಾಗಿ ಜಾಲವನ್ನ ಬೀಸಿದ್ರು ಪೊಲೀಸರು. ಇದೀಗ ಆತನನ್ನ ಬಂಧಿಸಿದ್ದಾರೆ. ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಆತನನ್ನ ಬಂಧಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮೊಬೈಲ್ ನಂಬರ್ ಕೂಡ ಬದಲಿಸಿ ಎಲ್ಲೂ ಕೂಡ ಆಕ್ಟಿವ್ ಇರಲಿಲ್ವಂತೆ ಇವನು. ಆದರೆ ಝೊಮ್ಯಾಟೊಗೆ ಆರ್ಡರ್, ಇವನ ನಂಬರ್ಗೆ ಝೊಮ್ಯಾಟೊ ಇಂದ ಆರ್ಡರ್ ಬರ್ತಾ ಇತ್ತಂತೆ. ಅದನ್ನ ಆಧರಿಸಿ ಇದೀಗ ಈತನನ್ನ ಬಂಧಿಸಿದ್ದಾರೆ.